ನಮಸ್ಕಾರ. ಇದು ಅಕ್ಷರವೇಣಿ ವೇದಿಕೆ. ದಯವಿಟ್ಟು ಹೊಸದಾಗಿ ನೋಡ್ತಿರುವವರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋ ಶುರು ಮಾಡೋಣ. ಕೆಲವು ಕೃತಿಗಳು ಓದಲಾಗುವುದಿಲ್ಲ, ಅವು ಅನುಭವಿಸಲ್ಪಡ್ತವೆ. ಕೆಲವು ಕವನಗಳು ಹೇಳುವುದಿಲ್ಲ, ಅವು ಮನಸ್ಸಿನೊಳಗೆ ಮೌನವಾಗಿ ಪ್ರತಿಧ್ವನಿಸುತ್ತವೆ. ಅಂಥದೇ ಒಂದು ಕಾವ್ಯ ಪ್ರಯಾಣವೇ ಅನನ್ಯ ಎಚ್ ಸುಬ್ರಹ್ಮಣ್ಯ ಅವರ ಅಭಿಷಸ್ತಿ. 100 ಕವನಗಳ ಈ ಸಂಕಲನ 100 ಪದಗಳಲ್ಲ, 100 ಬದುಕುಗಳು, 100 ನೆನಪುಗಳು, 100 ಮೌನ ಸ್ಪಂದನೆಗಳ ಸಂಗ್ರಹ. ಈ ಪುಸ್ತಕದ ಪುಟಗಳನ್ನು ತೆರೆದಾಗ ಕೇವಲ ಅಕ್ಷರಗಳು ಕಾಣುವುದಿಲ್ಲ, ಬದುಕಿನ ಅನೇಕ ಮುಖಗಳು ಜೀವಂತವಾಗುತ್ತವೆ. ಅಮ್ಮ, ಅಪ್ಪ, ಸ್ನೇಹ, ಬದುಕು ಮತ್ತು ಸಮಾಜದ ನಾನಾ ಆಯಾಮಗಳು ಇಲ್ಲಿ ಮೃದುವಾಗಿ ಪ್ರತಿಬಿಂಬಿಸುತ್ತವೆ. ಅಪ್ಪ ಕವನದಲ್ಲಿ ತಂದೆಯ ಪ್ರೀತಿ ಮಾತಿನಲ್ಲಲ್ಲ, ಅದು ನಡೆಗಳಲ್ಲಿ, ತ್ಯಾಗದಲ್ಲಿ, ಮೌನದಲ್ಲಿ ವ್ಯಕ್ತವಾಗುವ ಶಕ್ತಿ ಎಂದು ಕವಿ ಚಿತ್ರಿಸುತ್ತಾರೆ. ಅಂಬಿಗನಿಲ್ಲದ ನಾವೇ ಕವನದಲ್ಲಿ ಭಯ ಕಲ್ಲಿನಂತೆ ನಿಂತಿದ್ದರೂ ಬದುಕು ನಾವೆಯಂತೆ ಮುಂದುವರಿಯುತ್ತದೆ ಎಂಬ ರೂಪಕದ ಮೂಲಕ ಧೈರ್ಯ ಮತ್ತು ನಂಬಿಕೆಯ ಸಂದೇಶ ನೀಡುತ್ತಾರೆ. ಹಿರಿಯರನ್ನು ಜೀವನದ ಅನುಭವದ ದೀಪಗಳಾಗಿ ಕಾಣಿಸಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಅವರ ಪಾತ್ರ ಅಡಗಿದೆ ಎಂದು ನೆನಪಿಸುತ್ತಾರೆ. ಬದಲಾದ ದಿನ ಕವನದಲ್ಲಿ ಇಂದಿನ ಸಮಾಜದ ಬದಲಾವಣೆಗಳನ್ನು ಕವಿ ಕನ್ನಡಿ ಹಿಡಿದಂತೆ ತೋರಿಸುತ್ತಾರೆ. ಸಂಬಂಧಗಳ ದೂರ, ಮೌಲ್ಯಗಳ ಮೌನ ಮತ್ತು ಮಾನವೀಯತೆಯ ಕುಗ್ಗುವಿಕೆ ಓದುಗರನ್ನು ಚಿಂತನೆಗೆ ಒಯ್ಯುತ್ತದೆ. ಈ ಸಂಕಲನದ ವಿಶೇಷತೆ ಅದರ ಸರಳ ಭಾಷೆ. ಸರಳ ಪದಗಳಲ್ಲಿ ಗಾಢವಾದ ಅರ್ಥಗಳನ್ನು ಹೇಳುವ ಶಕ್ತಿ ಈ ಕವನಗಳಿಗೆ ಜೀವ ತುಂಬುತ್ತದೆ. ಅಲಂಕಾರಗಳ ಅತಿರೇಕವಿಲ್ಲದೆ ನೈಜ ಅನುಭವಗಳನ್ನು ನೇರವಾಗಿ ಹೇಳುವ ಶೈಲಿ ಓದುಗರ ಮನಸ್ಸಿಗೆ ಹತ್ತಿರವಾಗುತ್ತದೆ. ಅಭಿಷಸ್ತಿ ಓದುವುದು ಎಂದರೆ ಒಂದು ಪುಸ್ತಕವನ್ನು ಮುಗಿಸುವುದಲ್ಲ, ಒಂದು ಬದುಕನ್ನು ಸ್ಪರ್ಶಿಸುವುದು. ಪ್ರತಿ ಕವನವೂ ಒಂದು ನಗು, ಒಂದು ಕಣ್ಣೀರು, ಒಂದು ಪ್ರಶ್ನೆ, ಒಂದು ಉತ್ತರ. ಒಟ್ಟಾರೆ ಅಭಿಷಸ್ತಿ ಕೇವಲ ಕವನ ಸಂಕಲನವಲ್ಲ, ಅದು ಮನಸ್ಸಿನ ಮೌನ ಸಂಭಾಷಣೆ, ಬದುಕಿನ ಪ್ರತಿಬಿಂಬ, ಅನುಭವಗಳ ಅನಾವರಣ. 100 ಕವನಗಳು, ಆದರೆ ಒಂದೇ ಸಂದೇಶ: ಬದುಕು ಭಾವಿಸಬೇಕು, ಅರಿಯಬೇಕು, ಅನುಭವಿಸಬೇಕು. ಇದು ಅಕ್ಷರವೇಣಿ ವೇದಿಕೆ.